ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ನಿಮ್ಮ ಆಸ್ತಿ ಪ್ಲಾಟ್ ಇರ್ಬೋದು, ಮನೆ ಇರ್ಬೋದು, ಅಪಾರ್ಟ್ಮೆಂಟ್ ಅಥವಾ ಫ್ಲಾಟ್ ಇರ್ಬೋದು, ಬೆಂಗಳೂರಿನಲ್ಲಿ ಬರ್ತಾ ಇದೆ, GB ಲಿಮಿಟ್ಸ್ನಲ್ಲಿ ಬರ್ತಾ ಇದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಒಳಗಡೆ ಬರ್ತಾ ಇದೆ ಅಂತಂದರೆ ಈ ಖಾತಾ ಅಂತ ಇರುತ್ತೆ. ಸೊ ನಿಮ್ಗೆಲ್ಲರಿಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಸೊ ಈ ಖಾತಾ ನೀವು ಆಲ್ರೆಡಿ ಅಪ್ಲೈಡ್ ಮಾಡಿದ್ದೀರಾ ಆ್ಯಂಡ್ ಅಪ್ಲೈ ಮಾಡಿದ ಮೇಲೆ ನಿಮ್ಮ ಅಪ್ರೂವಲ್ ಕೂಡ ಸಿಕ್ಕಿದೆ ಅಂತಂದರೆ ಇವಾಗ ನೀವು ಒಂದು ಆನ್ಲೈನ್ ಮೂಲಕ ನಿಮ್ದೇನು ಈ ಖಾತಾ ಇರುತ್ತೆ ಅಲ್ಲ, ಸೊ ಅದು ಡೌನ್ಲೋಡ್ ಮಾಡ್ಕೋಬಹುದು. ಇದು GBA ದಿಂದ ಇದು ಕೊಡ್ತಾರೆ. ಇವಾಗ ಮುಂಚೆ BBMP ಇತ್ತು, ಬಟ್ ಇವಾಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆಯಲ್ಲ, ಸೊ ಈಗ ನಿಮ್ಮದು ಬೆಂಗಳೂರು ಈಸ್ಟ್ ಸಿಟಿ ಕಾರ್ಪೊರೇಷನ್ ಇರ್ಬೋದು, ಬೆಂಗಳೂರು ವೆಸ್ಟ್ ಸಿಟಿ ಕಾರ್ಪೊರೇಷನ್ ಇರ್ಬೋದು, ಈ ರೀತಿ ಬರುತ್ತೆ. ಸೊ ಆನ್ಲೈನ್ ಮೂಲಕ ಒಂದು UPI ಮುಖಾಂತರ ನೀವು ಪೇಮೆಂಟ್ ಮಾಡಿಬಿಟ್ಟು PDF-ನಲ್ಲಿ ನಿಮ್ಮ ಖಾತಾನ ಡೌನ್ಲೋಡ್ ಮಾಡ್ಬೋದು. ಸೊ ಇದು ಹೊಸ ಪ್ರಿಂಟ್ ಬರುತ್ತೆ. ಸೊ ಯಾವ ರೀತಿ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬರುತ್ತೆ, ನಿಮಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ, ಸೊ ದಟ್ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಸೊ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನೋಡಿ, BBMP ಈ ಖಾತಾ ಅಂತ ನೀವು ಗೂಗಲಲ್ಲಿ ಟೈಪ್ ಮಾಡಿ, ಸರ್ಚ್ ಮಾಡಿ, ಈ ರೀತಿ ಒಂದು ವೆಬ್ಸೈಟ್ ಆಪ್ಷನ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಹೊಸದಾಗಿ ಏನು ವೆಬ್ಸೈಟ್ ಇದೆಯಲ್ಲ ಅದು ಓಪನ್ ಆಗುತ್ತೆ. ಇಲ್ಲಿ ಒಂದು ಆಪ್ಷನ್ ಡೈರೆಕ್ಟ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಡೌನ್ಲೋಡ್ ಈ ಖಾತಾ ಅಂತ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ವತ್ತಿನ ಸಂಖ್ಯೆ ಅಂತ ಇರುತ್ತೆ, ಅಂದರೆ PID ನಂಬರ್ ನಾವು ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಅದು ಫೆಚ್ ಆಗಿ ಬರುತ್ತೆ. ವಾರ್ಡ್ ನಂಬರು, ವಾರ್ಡ್ ನೇಮು, ಈ ರೀತಿ ಫೆಚ್ ಆಗಿ ಬರುತ್ತೆ. ಇಲ್ಲಿ ತೋರಿಸುತ್ತೆ ನಿಮಗೆ ಎಷ್ಟು ಫೀಸ್ ನೀವು ಪೇ ಮಾಡಬೇಕು ಇದು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ. ಸೊ ಇಲ್ಲಿ ಪಕ್ಕದಲ್ಲಿ ಓಕೆ ಅಂತ ಇರುತ್ತೆ. ಸೊ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ರೀತಿ ಬರುತ್ತೆ, ಪ್ಲೀಸ್ ಸೇವ್ ದ ಟ್ರಾನ್ಸಾಕ್ಷನ್ ರೆಫರೆನ್ಸ್ ನಂಬರ್ ಫಾರ್ ಈ ಖಾತಾ ಡೌನ್ಲೋಡ್ ಪರ್ಪಸ್ ಇನ್ ಕೇಸ್ ಆಫ್ ಎನಿ ಫೇಲ್ಯೂರ್ ಇನ್ ಡೌನ್ಲೋಡ್. ಸೊ ಇದು ತುಂಬ ಇಂಪಾರ್ಟೆಂಟು. ಸೊ ಜಸ್ಟ್ ಇನ್ ಕೇಸ್ ನೀವು ಪೇ ಮಾಡಿದಿರಿ, ಅಕೌಂಟ್ನಲ್ಲಿ ದುಡ್ಡು ಕೂಡ ಕಟ್ಟಾಯಿತು, ಬಟ್ ಖಾತಾ ಡೌನ್ಲೋಡ್ ಆಗಿಲ್ಲ ಅಂತಂದರೆ ಇದು ರೆಫರೆನ್ಸ್ ನಂಬರ್ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಒಂದು ಆಪ್ಷನ್ಸ್ ಇಲ್ಲಿ ತೋರಿಸುತ್ತೆ. ಇಲ್ಲಿ ಖಾತಾ ಲ್ಯಾಂಗ್ವೇಜ್, ಅಂದರೆ ನಿಮ್ದೇನು ಈ ಖಾತಾ ಇದೆಯಲ್ಲ ಅದು ಯಾವ ಲ್ಯಾಂಗ್ವೇಜ್ನಲ್ಲಿ ನಿಮಗೆ ಬೇಕು. ಸೊ ನೀವು ಕನ್ನಡ ಬೇಕಂದರೆ ಕನ್ನಡ ಸೆಲೆಕ್ಟ್ ಮಾಡ್ಕೋಬೋದು, ಇಂಗ್ಲೀಷ್ ಬೇಕಂದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಚಾರ್ಜಸ್ ಎಷ್ಟಾಗುತ್ತೆ ಅಂತ ಕೂಡ ಇಲ್ಲಿ ತೋರಿಸುತ್ತಾರೆ. ಸೊ ಇಲ್ಲಿ ನೋಡಿ, UPIಗೆ 0 ಚಾರ್ಜಸ್ ಇರುತ್ತೆ. ಓಕೆ, ಸೊ ಪ್ರೊಸೀಡ್ ಟು ಪೇ ಅಂತ ಇಲ್ಲಿ ಆಪ್ಷನ್ ಇದೆ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಕೆನರಾ ಬ್ಯಾಂಕಿಂದು ಒಂದು ಪೇಜ್ ಓಪನ್ ಆಗುತ್ತೆ. ಪೇಮೆಂಟ್ ಗೇಟ್ವೇ ಅಂತ ನೀವು ಅನ್ಬೋದು. ನಾನು UPI ಸೆಲೆಕ್ಟ್ ಮಾಡ್ಕೋತೀನಿ. UPI ಮೇಲೆ ಕ್ಲಿಕ್ ಮಾಡ್ತೀನಿ. UPI ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನನಗೆ ಒಂದು QR ಕೋಡ್ ತೋರಿಸುತ್ತೆ. ಸೊ ನಂದು UPI ಆ್ಯಪ್ ಯಾವುದೇ ಯೂಸ್ ಮಾಡ್ಬೋದು, ಗೂಗಲ್ ಪೇ, ಫೋನ್ಪೇ, ಅಮೆಝಾನ್ ಪೇ. QR ಕೋಡ್ ನೀವು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿ. ಸೊ ಪೇಮೆಂಟ್ ಮಾಡಿದ ಮೇಲೆ ಆಟೋಮೆಟಿಕ್ಲಿ ನೀವು ಈ ಪೇಜಿಗೆ ಬರ್ತೀರಾ. ಲೈಕ್ ನಿಮ್ಮ ಖಾತಾ ನಿಮಗೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ಮೇಲ್ಗಡೆ ಒಂದು ಸೇವ್ ಇಂದು ಒಂದು ಆಪ್ಷನ್ ಇರುತ್ತೆ ಅಥವಾ ಒಂದು ಬಟನ್ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು PDF-ನಲ್ಲಿ ನಿಮ್ಮ ಖಾತಾ ಅಥವಾ ನೀವು ಹೊಸ ಪ್ರಿಂಟ್ ಏನು ಹೊಸ ಈ ಖಾತಾ ಇರುತ್ತಲ್ಲ ಅದು PDF-ನಲ್ಲಿ ಡೌನ್ಲೋಡ್ ಆಗುತ್ತೆ. ಸೊ ಈ ರೀತಿ. ಸೊ ಇದು ಹೊಸ ಏನು ಖಾತಾ ಇರುತ್ತಲ್ಲ, ಇಲ್ಲಿ ನೀವು ನೋಡ್ಬೋದು ಬೆಂಗಳೂರು ಈಸ್ಟ್ ಸಿಟಿ ಕಾರ್ಪೊರೇಷನ್ ಫಾರ್ಮ್ A ರೂಲ್ 11 ಅಂತ ಈ ರೀತಿ ಎಲ್ಲ ಇಂಗ್ಲೀಷ್ನಲ್ಲಿ ಬಂದಿರುತ್ತೆ. ಓಕೆ, ನೀವು ಬೇಕಂದರೆ ಕನ್ನಡ ಸೆಲೆಕ್ಟ್ ಮಾಡಿದ್ರೆ ಕನ್ನಡನಲ್ಲಿ ಬರುತ್ತೆ. ಓಕೆ, ಸೊ ಈ ರೀತಿ ಎಲ್ಲ ಕೂಡ ಡೀಟೇಲ್ಸು ನೀವು ನೋಡ್ಬೋದು. ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್, ಪ್ರಾಪರ್ಟಿ ನಂಬರು, ವಾರ್ಡ್ ನಂಬರು ಆ್ಯಂಡ್ ಪ್ರಾಪರ್ಟಿ ಡೀಟೇಲ್ಸ್ ಕೂಡ ಬರುತ್ತೆ. ಅಂದರೆ ನಿಮ್ಮದು ಏನು ಪ್ರಾಪರ್ಟಿ ಇರುತ್ತಲ್ಲ ಅದರದ್ದು ಲೈಕ್ ಏರಿಯಾ ಎಷ್ಟಿರುತ್ತೆ, ಚೆಕ್ ಬಂಡಿ ಏನಿದೆ, ಈಸ್ಟ್ನಲ್ಲಿ ಏನಿದೆ, ವೆಸ್ಟ್ನಲ್ಲಿ ಏನಿದೆ, ನಾರ್ತ್ನಲ್ಲಿ ಏನಿದೆ, ಸೌತ್ನಲ್ಲಿ ಏನಿದೆ. ಆ್ಯಂಡ್ ನೀವು ಇಲ್ಲಿ ಟ್ಯಾಕ್ಸ್ ಕೂಡ ಡೀಟೇಲ್ಸ್ ನೋಡ್ಬೋದು. ಪ್ರಾಪರ್ಟಿ ಡೀಟೇಲ್ಸ್ ಆಫ್ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಇಲ್ಲಿ ಒಂದು ಕೆಳಗಡೆ ತೋರಿಸಿರ್ತಾರೆ. ಸ್ಯಾಸ್ ಅಪ್ಲಿಕೇಶನ್ ಅಂತಂದರೆ ನೀವು ಎಷ್ಟು ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡಿದಿರಿ, ಲೈಕ್ ಅದು ಕೂಡ ಇಲ್ಲಿ ಎಂಟ್ರಿ ಬರುತ್ತೆ. ಆ್ಯಂಡ್ ಇದು PDF ಡೌನ್ಲೋಡ್ ಮಾಡಲಿಕ್ಕೆ ಎಷ್ಟು ಫೀಸ್ ಪೇ ಮಾಡಿದರೆ ಈ ಖಾತಾ ಫೀಸ್ ಅಂತ ಇಲ್ಲ ಅದು ಕೂಡ ತೋರಿಸುತ್ತೆ. ಸೊ ಎಲ್ಲ ಡೀಟೇಲ್ಸ್ ಇಲ್ಲಿ ನೋಡ್ಬೋದು ನೀವು. ಆ್ಯಂಡ್ ಓನರ್ ಯಾರಿದ್ದಾರೆ ಅದು ಕೂಡ ಇಲ್ಲಿ ಅವ್ರದ್ದು ಆಧಾರ್ ಡೀಟೇಲ್ಸ್ ಕೂಡ ಇಲ್ಲಿ ತೋರಿಸುತ್ತಾರೆ. ಓಕೆ, ಸೊ ಆ್ಯಂಡ್ ಇಲ್ಲಿ ಎಷ್ಟು ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡಿದಾರ, ಯಾವ್ಯಾವ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದಾರ ಇಲ್ಲಿ ಅಪ್ಲೈ ಮಾಡೋ ಟೈಮಿಗೆ ಈ ಖಾತಾ, ಸೊ ಅದು ಕೂಡ ಇಲ್ಲಿ ಎಂಟ್ರಿ ತೋರಿಸ್ತಾರೆ. ಆ್ಯಂಡ್ ಇಲ್ಲಿ ಪಕ್ಕದಲ್ಲಿ ನಿಮ್ಮದು ಪ್ರಾಪರ್ಟಿದು ಫೋಟೋ ಅದು ಕೂಡ ಇಲ್ಲಿ ಬರುತ್ತೆ, ಪ್ರಾಪರ್ಟಿ ಫೋಟೋಗ್ರಾಫ್ ಅಂತ, ರೈಟ್. ಆ್ಯಂಡ್ ಲಾಸ್ಟಿಗೆ ಇದು GBAದು ಯಾರ ಅಧಿಕಾರಿ ಇದನ್ನು ಅಪ್ರೂವಲ್ ಮಾಡಿರ್ತಾರಲ್ಲ, ಸೊ ಅವ್ರದ್ದು ಡೀಟೇಲ್ಸ್ ಇಲ್ಲಿ ಕೂಡ ತೋರಿಸ್ತಾರೆ. 2 QR ಕೋಡ್ ಇಲ್ಲಿ ಇರುತ್ತೆ. ಸೊ ಈ ರೀತಿ ಪೂರ್ತಿಯಾಗಿ ನಿಮ್ಮದು GBAದಿಂದ ಹೊಸದಾಗಿ ಪ್ರಿಂಟ್ ಅಥವಾ ಈ ಖಾತಾ ನೀವು ಡೌನ್ಲೋಡ್ ಮಾಡ್ಕೋಬೋದು, ಪ್ರಿಂಟ್ ಕೂಡ ತಗೋಬೋದು. ಆನ್ಲೈನ್ ಪೇಯ್ಡ್ ಸರ್ವಿಸ್ ಬೇಕು ಅಂತಂದರೆ ವಾಟ್ಸಪ್ ನಂಬರ್ ಇದೆ, ವಾಟ್ಸಪ್ನಲ್ಲಿ ನನಗೆ ನೀವು ಮೆಸೇಜ್ ಕಳಿಸ್ಬೋದು. ವಾಟ್ಸಪ್ ಚಾನಲ್ ಕೂಡ ಮಾಡಿದ್ದೀನಿ, ಅಲ್ಲಿ ಕೂಡ ರೆಗ್ಯುಲರ್ಲಿ ಅಪ್ಡೇಟ್ಸನ್ನು ಶೇರ್ ಮಾಡ್ತಾ ಇರ್ತೀನಿ. ಆ ಚಾನಲ್ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಜಾಯ್ನ್ ಆಗ್ಬೋದು ವಾಟ್ಸಪ್ ಚಾನಲನ್ನು. ಆ್ಯಂಡ್ ವಿಡಿಯೋ ನಿಮಗೆ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ.
ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮದು ಫ್ರೆಂಡ್ಸ್ ಜೊತೆ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.